ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ಸುಸ್ವಾಗತ. ದಿನ ಬಂದು 6ನೇ ದಿನ. ಫಸ್ಟ್ ನಾವೀಗ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಬಿಡೋಣ. ಯಾಕಂತಂದರೆ ನಾವು ಈಗಾಗಲೇ ತುಂಬ ಸಲ ಕಸ್ಟಮರ್ಸ್ ನಿಂತ್ಕೊಂಡು ಪೆಟ್ರೋಲ್ ಖಾಲಿ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದೆ, ತುಂಬ ದೊಡ್ಡ ವಿಷಯಗಳು. ಸೊ ಇವತ್ತು ಆ ಥರ ಮ್ಯಾನೇಜ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಪೆಟ್ರೋಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಕಮ್ ಲೆಟ್ ಸ್ಟಾರ್ಟ್ ದ ಡ್ಯೂಟಿ. ಮಕ್ಕಳ ಏನು ಮಾಡ್ತೀರ ಮಾಡ್ರಯ್ಯ. ಸೊ ಇವಾಗ ನಾವು ರೆಡಿ ಆಗಿದ್ದೀವಿ. ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಡ್ಬಂದಿದ್ದೀನಿ. ಪವರ್ ಚಾರ್ಜಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನಾವು ಹೋಗಬೇಕು. ಸೊ ಇವಾಗ ರ್ಯಾಪಿಡೋ ಪೋಟ್ರ್ ಎರಡು ಆನ್ ಮಾಡಿದ್ದೀವಿ. ಸೊ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ನಾನು ಯಾಕೆ ಸ್ವಿಗ್ಗಿನಲ್ಲಿ ಮಾಡೋದು ಬಿಟ್ಟೆ ಅಂತಂದರೆ ಅದ್ರಲ್ಲಿ ತುಂಬ ಇನ್ಸೆಂಟಿವ್ ತುಂಬ ಕಮ್ಮಿ ಮಾಡಿಬಿಟ್ಟವನೇ. 12 ಆರ್ಡ್ರಿಗೆ 75 ರೂಪಾಯಿ, 15 ಆರ್ಡ್ರಿಗೆ 150 ರೂಪಾಯಿ, 24, 27 ಆರ್ಡ್ರಿಗೆ 275 ರೂಪಾಯಿ ಕೊಡ್ತಾವನೆ. 27 ಆರ್ಡ್ರ ಉಳಿಯೋದು ಎಷ್ಟು ದೊಡ್ಡ ವಿಷಯ ಗೊತ್ತಾ ಸ್ವಿಗ್ಗಿದಲ್ಲಿ. ಸೊ ಅದರಿಂದನೇ ಇವಾಗ ನಾನು 2ಕ್ಕೆ ಹಿಡ್ದಿದ್ದೀನಿ. ಮತ್ತು ಇನ್ನೊಂದು ಸಲ ಆಫರ್ ಕೊಡ್ತಾನೆ, ಅದು 50-100 ರೂಪಾಯಿ ಎಕ್ಸ್ಟ್ರಾ ಆ ಥರ. ಸೊ ಆ ಥರ ಕೊಡಬೇಕಾದ್ರೆ ಮತ್ತೆ ಅದರಲ್ಲಿ ಬ್ಯಾಕ್ ಕೊಡಬೇಕು. ಸೊ ನಮ್ಮ ಈ ಟಾಪಿಕ್ ಏನು ಅಂತಂದರೆ, ಬರೀ ಡೆಲಿವರಿ ಕೆಲಸದಿಲ್ಲೇ ನಾವು 50,000 ದುಡಿಯೋದು ಹೇಗೆ ಅಂತ. ಸೊ ದುಡಿಯೋದು ಮಾತ್ರ ನಾನು ತೋರಿಸೋದು, ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ 50,000 ಇಲ್ಲ, ಅರ್ನ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಇವೆಲ್ಲ. ಸ್ಟಾರ್ಟಿಂಗಲ್ಲೇ 4 ಕಿಲೋಮೀಟ್ರ್ ಪಿಕಪ್ಪು ನಮಗೆ ಲಾಸ್ ಅಂದ್ರಿಂದ ನಾನು ಇದು ಆ್ಯಸೆಪ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಇದು ಬಿಟ್ಬಿಡ್ತೀನಿ. ಯಾಕಂದರೆ ಪಿಕಪ್ಗೆ ನಮ್ಗೆ ಯಾರೂ ಕಾಸು ಕೊಡೋದಿಲ್ಲ. ಪೋಟ್ರ್ ಆಗಿರಲಿ, ರ್ಯಾಪಿಡೋ ಆಗಿರಲಿ, ಯಾರೂ ನಮಗೆ ಪಿಕಪ್ ಕಾಸು ಕೊಡೋದಿಲ್ಲ. ಸೊ ಅದರಿಂದ 4 ಕಿಲೋಮೀಟ್ರ್ ಐತೆ ಪಿಕಪ್ಪು, ನಾವು ಹೋಗೋಲ್ಲ. ಸ್ಟಾರ್ಟ್ ಮಾಡಿಲ್ಲ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂತಂದರೆ ರಾಮ್ನ ಪಿಕಪ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಹಂಗೆ ಬಂದು ಟೀ ಕುಡ್ಕೊಂಡು ಹಂಗೆ ಡ್ಯೂಟಿ ಸ್ಟಾರ್ಟ್ ಮಾಡಿಕೊಂಡು ಹೋದರೆ ಸಂಜೆ 6-7 ಗಂಟೆಗೆ ಬರಬೇಕು. ಪೆಟ್ರೋಲ್ ಕೂಡ ಹಾಕ್ಸಾಯಿತು. ಅದೆಷ್ಟಾಗುತ್ತೋ ಆಗಲಿ, ಮಿನಿಮಮ್ ಒಂದು 10ರಿಂದ 12 ಅವರ್ ಆನ್ ಡ್ಯೂಟಿನಲ್ಲೇ ಇರ್ತೀವಿ. ಅದು BTMಲ್ಲಿ ಇರ್ತೀವೋ ಎಲ್ಲಿರ್ತೀವೋ ನಮಗೆ ಗೊತ್ತಿಲ್ಲ. ಇವಾಗ ಒಂದು ಪಿಕಪ್ ಮಾಡಿಕೊಂಡು ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ. ಆರ್ಡ್ರ್ ಆನ್ ಮಾಡಿದ್ದೀನಿ. ಆರ್ಡ್ರ್ ಏನು ಅಷ್ಟಾಗಿ ಚೆನ್ನಾಗಿ ಬೀಳ್ತಾ ಇಲ್ಲ, ಬಟ್ ಆಫ್ ಮಾಡಿಬಿಟ್ಟೆ. 10 ಕಿಲೋಮೀಟ್ರಿಗೆ 70 ರೂಪಾಯಿ ಆ ಥರ ಕೊಟ್ಟರೆ ಸೊ ವರ್ಕೌಟ್ ಆಗೋಲ್ಲ. ಕಿಲೋಮೀಟ್ರಿಗೆ 10 ರೂಪಾಯಿ ಆದರೂ ಇರಬೇಕು. ಸೊ ಅದರಿಂದ ಆಫ್ ಮಾಡಿಟ್ಟಿದ್ದೀನಿ. ಫಸ್ಟ್ ಆರ್ಡ್ರ್ ಬಂದು ಎಲ್ಲಿದೆ ಅಂತಂದರೆ ಇಲ್ಲಿ ಅಕ್ಷಯ ನಗರಿಗೆ ಬಿದ್ದಿದೆ. ಸೊ ಅಕ್ಷಯ ನಗರಿಗೆ ಹೋಗೋಣ. ಅಕ್ಷಯ ನಗರ ಹತ್ರನೇ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ಈಗ ಈ ರೇಂಜಿಗೆ ಟ್ರಾಫಿಕ್ ಇರುತ್ತೆ ಈ ಕಡೆ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಓಡೆಯಿಂದ ಹೋದರೆ ರೋಡ್ ಕಂಡೀಷನ್ ಚೆನ್ನಾಗಿಲ್ಲ, ಗಡ ಅಂತ ಆಡ್ತದೆ. ಸೊ ಅದರಿಂದ ಬೇಡ, ಇದರಿಂದನೇ ಹೋಗ್ಬಿಡೋಣ, ಪರವಾಗಿಲ್ಲ, ಒಂದು 5 ನಿಮಿಷ ತಾನೇ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆನೇ ಹೋಗ್ತಾ ಇದ್ದೀನಿ. ಅದಾದರೆ ಈ ಕಡೆಯಿಂದ ಹೋದ್ರೆ ಸ್ವಲ್ಪ ಹತ್ರ ಅನ್ನೋ ಥರ ತೋರಿಸ್ತೈತೆ. ಸೊ ಅದಕ್ಕೆ ಈ ಕಡೆಯಿಂದನೇ ಹೋಗ್ತಾ ಇದ್ದೀನಿ. ಸೆಕೆಂಡ್ ಪಿಕಪ್ ಆ್ಯಂಡ್ ಡ್ರಾಪ್ ಬಂದು ಇಲ್ಲೇ ಹತ್ರದಲ್ಲೇ ಇತ್ತು. ಸೊ ಇಲ್ಲಿಂದ ಮಡಿವಾಳಗೆ ಡ್ರಾಪು. ಸೊ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತಾವರೆಕೆರೆ ಹತ್ರ ಮಡಿವಾಳನೇ ಅದು ಬರುತ್ತೆ. ಸೊ ಅಲ್ಲೇ ಡ್ರಾಪ್. ಈಗ ಸೆಕೆಂಡ್ ಆರ್ಡರ್ ತೊಗೊಂಡಿದ್ದೀವಿ. ಇದು ಬಂದು ಹತ್ರ 9 ಕಿಲೋಮೀಟರ್ಸ್ ಬರ್ತಾಯಿದೆ. 9 ಕಿಲೋಮೀಟರ್ಸ್ ಅಂದರೆ ನಿಮಗೆ ಇಷ್ಟ ಬಂದಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಗೋಯಿಂಗ್ ಟು ರಿವೀಲ್ ಮೈ ಇನ್ಕಮ್. ಸೆಂಟ್ರಲ್ ಇಂಗ್ಲೀಷ್ ಅಂದರೆ ಅವಾಗವಾಗ ಹಂಗೆ ಬರ್ತದೆ. ನನ್ನ ಹತ್ರ ಫುಲ್ಲು ಟ್ರಾಫಿಕ್ಕು. ಎಷ್ಟು ಟ್ರಾಫಿಕ್ಕು ಅಂತಂದರೆ ಆ ಸರ್ಕಲ್ ಫುಲ್ಲು ಬ್ಲಾಕು. ಸೊ ಅದರಿಂದ ನಾವೇನು ಮಾಡ್ತಿದ್ದೀವಿ, ಉಡುಪಿ ಕಡೆಯಿಂದ ಹೋಗ್ತಾ ಇದ್ದೀವಿ. ಉಡುಪಿ ಕಡೆ ಅಂತಂದರೆ ಈ ಕಡೆಯಿಂದ ಬನಶಂಕರಿಗೆ ಹೋಗೋ ರೋಡಲ್ಲಿ ಅಲ್ಲಿ ಬೇಗ ಬಿಟ್ಬಿಡ್ತಾರೆ ಸಿಗ್ನಲ್. ಸೊ ಅದರಿಂದ ಆ ಕಡೆಯಿಂದ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿ ಹೋದರೆ ಮಿನಿಮಮ್ ಒಂದು 20 ನಿಮಿಷ ಆದರೂ ವೆಯ್ಟ್ ಮಾಡಲೇಬೇಕು ಸಿಗ್ನಲಲ್ಲಿ. ಸೊ ಅದರಿಂದ ಬೇಡ ಅಂತೇಳ್ಬಿಟ್ಟು ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಬಟ್ ವೀಡಿಯೋ ಮಾಡಬೇಕಿತ್ತು, ಮಾಡಿಲ್ಲ. ಸೆಟ್. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಪೇಮೆಂಟ್ ಇಶ್ಯೂ ಆಗ್ತೈತೆ. ಸೊ ಅದರಿಂದ ಪ್ರಾಬ್ಲಮ್ ಆಗ್ತೈತೆ. ನೆಟ್ವರ್ಕ್ ಬಂದಿಲ್ಲ ಅಂತೆ. நெட்வொர்க் கிடைக்கலன்னா அப்புறமா பண்ணுறீங்களா? ஓகே. கிடைக்கிறதுக்கு கொஞ்சம் கஷ்டம் தான். நம்பர் சொல்லு. 6 10 minutesல. ಓಕೆನಾ, ಪರವಾಗಿಲ್ಲ, ಬಾಯ್. ಅವರು ಪೇಮೆಂಟ್ ಆಗಬೇಕು, ಆಗ್ತಾಯಿಲ್ಲ. ಸೊ ಅದರಿಂದ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ಪರವಾಗಿಲ್ಲ ಅಂತಂದರೆ ಅವ್ರು ಮಾತಾಡೋದೇ ರೀತಿನಲ್ಲಿ ಗೊತ್ತಾಗುತ್ತೆ ನಮಗೆ ಅವರು ಹೆಂಗೆ ಪೇ ಮಾಡ್ತಾರೋ ಇಲ್ವೋ ಅಂತ. ಅವ್ರು ಟ್ರೈ ಮಾಡ್ತಾವ್ರೆ, ಬಟ್ ಆಗ್ತಾಯಿಲ್ಲ. ಬಟ್ ನಾ ಒಂದು BTM ಬಿದ್ದಿತ್ತು, ಏನಾಯಿತು ಅಂತಲೇ ಗೊತ್ತಿಲ್ಲ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಬೀಳ್ತಾನೆ ಐತೆ ಕಂಟಿನ್ಯೂ ಆಗಿ. ಆರ್ಡ್ರ್ಗಳು ಬ್ಯಾಕ್ ಟು ಬ್ಯಾಕ್ ಇದೆ. ಯಾಕಂದರೆ ಇವಾಗ 9:30 ಆಗ್ತಿದೆಯಲ್ಲ, ಎಲ್ಲಾದರೂ ಹೋಗಲೇಬೇಕಾಗುತ್ತೆ. ಒಂದು ಕಾಲೇಜು, ಸ್ಕೂಲು, ವರ್ಕು ಏನೇನೋ ಇರ್ತದೆ. ಸೊ ಅದರಿಂದ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಬರ್ತಾನೆ ಐತೆ. ಈಗ RV ರೋಡ್ ಹತ್ರ ತೊಗೊಂಡಿದ್ದೀನಿ. RV ರೋಡು ನೋಡಿದ್ದೀನಿ, ರೈಲ್ವೆ ಸ್ಟೇಷನ್ ಹತ್ರ ಹೋಗಿದ್ದೀನಿ.
RV ರಾಷ್ಟ್ರೀಯ ವಿದ್ಯಾಲಯ ಅಂತ ರೋಡ್ ಅಂತಾರೆ, ಅದು ಇಂಗ್ಲೀಷಲ್ಲಿ ನ್ಯಾಷನಲ್ ಕಾಲೇಜ್ ಅಂತ ಅಂದ್ಕೊಳ್ತೀನಿ. ನನಗೆ ಅದೊಂದೇ ಕನ್ಫ್ಯೂಷನ್, ನ್ಯಾಷನಲ್ ಕಾಲೇಜು RV ರೋಡ್ ಎರಡು ಒಂದೇನಾ ಅಂತ. ಸೊ ಇವತ್ತು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು RV ರೋಡ್ ಬಿದ್ದೈತೆ. ಬೇರೆ ಕಡೆ ಬಿತ್ತಾಯಿತು, ಈ ಕಡೆ ಬೊಮ್ಮಸಂದ್ರ ಆ ಕಡೆ ಈ ಕಡೆ ಎಲ್ಲ ತೊಗೊಂಡಿಲ್ಲ. ನಾವು ಲೊಕೇಶನ್ ಹತ್ರ ಬಂದು ಈಗಾಗಲೇ 4 ನಿಮಿಷ ಆಗಿದೆ. ಒಂದು ಹಾಡು ಸ್ಟಾರ್ಟ್ ಆಗಿಬಿಟ್ಟೈತೆ. ಎಷ್ಟೊತ್ತಾಗುತ್ತೆ ನೋಡೋಣ ನೀರು. ಲಾಸ್ಟ್ ಟೈಮ್ ಮಾಡ್ದಂಗೆ ಈ ಸಲ ಮಾಡಲ್ಲ, ಪಕ್ಕ ಹೇಳ್ತೀನಿ ಎಷ್ಟೊತ್ತಾಗುತ್ತೆ ಅಂತ. ಅವ್ರನ್ನ ಹಿಡಿದ್ಬಿಟ್ಟವ್ರೆ. ಯಾಕೆ ಅಂತಂದರೆ ಹಿಂಗೆ ಹೋದವರು ಮತ್ತು ಈ ರೋಡ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮುಂದೆಯಿಂದ ಬಂದರು ಅಷ್ಟೇ. ಸೊ ಅದಕ್ಕೆ ಹಿಡ್ಕೊಂಡು ಗಾಡಿ ಮೇಲೆ ನಂಗೆ ಕೇಸ್ ಇದೆಯಾ ಅಂತ ಚೆಕ್ ಮಾಡ್ತಾವ್ರೆ. ಡೇಲ್ ಕೊಟ್ಟಾಯಿತು. ನಿಮ್ಮ ಗಾಡಿ ಮೇಲೆ ಒಂದು ಕೇಸ್ ಇದೆ ಅಂತವ್ರೆ. ಅವ್ರು ರೆಂಟಲ್ ವೆಹಿಕಲ್ ಅಂತ ಏನೋ ಅಂತವ್ರು ಗೊತ್ತಿಲ್ಲ. ಅವ್ರು ಮಾತಾಡೋ ಆ್ಯಟಿಟ್ಯೂಡ್ ನನಗೆ ಇಷ್ಟನೇ ಆಗೋದು. ಏನೋ ಅವರೇನೋ ದೊಡ್ಡ ಓನರು, ಅವ್ರ ಹತ್ರ ನಾವು ಕೆಲಸ ಮಾಡೋರ ಥರ ಮಾತಾಡ್ತಾರೆ. ಎಷ್ಟು ಪಬ್ಲಿಕ್ ಸರ್ವೆಂಟ್ಸ್ ಪೊಲೈಟಾಗಿ ಮಾತಾಡಬೇಕು. ಇವಾಗ ಅವರು ಸೈಡ್ಗೆ ಹಾಕು ಅಂದಿದ ತಕ್ಷಣ ಅವ್ರು ನಿಧಾನಕ್ಕೆ ಹಾಕೋರು. ಏನು ಓಡೋಗೋ ಚಾನ್ಸಸ್ ಇತ್ತು, ಬಟ್ ಓಡೋಗಿಲ್ಲ ಅವರು. ನಂಗೆ ನಿಜ ಓಡೈತಾರೆ ಅಂತ ನೋಡ್ತಾ ಇದ್ದೆ, ಬಟ್ ಓಡೋಗಿಲ್ಲ. ಇದನ್ನ ನುಕ್ಕೊಂಡು ಆರಾಮಾಗಿ ಎಸ್ಕೇಪ್ ಆಗ್ಬೋದಿತ್ತು, ಇಲ್ಲ ಈ ಕಡೆಯಿಂದನೇ ಎಸ್ಕೇಪ್ ಆಗ್ಬೋದಿತ್ತು. ಆದರೂ ಎಸ್ಕೇಪ್ ಆಗಿಲ್ಲ. ಲಾಸ್ಟು ಫೈನ್ ಕಟ್ಟಿಸ್ಕೊಂಡಿರೋ ಬಿಟ್ಟೇ ಇಲ್ಲ. ಫೈನ್ ನೋಡಿ, ಫೈನ್ ಎಷ್ಟು ಕಟ್ಟಿದ್ರೋ ಗೊತ್ತಿಲ್ಲ, ಕಟ್ಟಿದ್ರು. ನಾ ಬಂದು ಎಷ್ಟೊತ್ತಾಗ್ತಿದೆ ಹೇಳಿ? ಹತ್ರ 16 ನಿಮಿಷ ಆಯಿತು. ಒಂದೇ ಸಿಗ್ನಲ್ ಹತ್ರ 1 ನಿಮಿಷ ಅಲ್ಲ, 2 ನಿಮಿಷ ಅಲ್ಲ, 16 ನಿಮಿಷ. ಅಲ್ಲೇ 3 ಹಾಡುಗಳು ಕೇಳ್ಬಿಡ್ಬೋದಿತ್ತು. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಲೇಟ್ ಆಯಿತು ಅಂತ. ಹಿಂಗೆ ಮಾತಾಡೋ ತಪ್ಪಿಲ್ಲ. ಸಿಗ್ನಲ್ ಬಿಟ್ಟಿದ ಮೇಲೆ ಅವ್ನು ಸೆಂಟ್ರಲ್ ಗ್ಯಾಪಲ್ಲಿ ಹೋಗೋದು ತಪ್ಪು. ಹಿಡೀರಿ. ಪ್ರಾಪರ್ ರೆಸ್ಪಾನ್ಸ್ ಮಾಡ್ತಾರೋ ಆ ಥರ ಪೊಲೈಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೊಂದು ಡೌಟು ಏನು ಅಂತಂತಂದರೆ, ನನಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ ಏನಂತ. ಈ ಥರ AC ಬಸ್ ಹಿಂದೆ ಯಾಕೆ ನೀರು ಸುರಿತದೆ? ಅಲ್ಲಿ ನೋಡಿ, ಆ ಕಡೆ ಮೂಲೆ ಈ ಕಡೆ ಮೂಲೆ ಎರಡು ಕಡೆನೂ ನೀರು ಸುರಿತೈತೆ. ಯಾಕೆ ಸುರಿಯುತ್ತೆ? ಫಸ್ಟ್ ಆಫ್ ಆಲ್ ನೀರು ಎಲ್ಲಿ ಇಟ್ಟಿರ್ತಾರೆ ಬಸ್ ಒಳಗಡೆ ಅಂತ ನನಗೆ ಡೌಟು. ಸಾಲ್ವ್ ಮಾಡಿದ್ರೆ ಯಾರಾದರೂ ಚೆನ್ನಾಗಿರುತ್ತೆ. ಸಿಗ್ನಲ್ ಹಾಕೊಂಡು ಓಕೆ ಸ್ಪಾಟ್ ಅದು ಬಸ್ ಅವ್ನು ಆ ಕಡೆ ಸಿಗ್ನಲ್ನ ಅಡ್ಡ ನಿಂತಿದ್ದಾನೆ. ಮತ್ತು ನಾನು ಹೋಗೋದು ಅಂದ್ಕೊಳ್ಳಿ, ಆಮೇಲೆ ನನಗೆ ಕೇಸ್ ಬೀಳ್ತದೆ. ಸರ್ ನಮ್ಗೆ ಕಾಣಿಸಿಲ್ಲ ಸರ್ ಅಂತಂದರೆ ಕೇರೇ ಮಾಡಲ್ಲ. ನಿಮ್ಮ ಮೇಲೆ ಕೇಸ್ ಬಿದ್ದಿದೆ ಸರ್, ನಾವೇನು ಮಾತಾಡೋಕ್ಕಾಗಲ್ಲ, ನೀವು ಫೈನ್ ಕಟ್ಟಿ ಅಷ್ಟು. ಇವಾಗ ನಾವು ಪೋಟ್ರ ಆನ್ ಮಾಡಿದ್ದೀವಿ. ನಾನು ಹೇಳಿದ್ನಲ್ಲ ಟ್ರಾಫಿಕ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು, ಸರಿ ಆಯಿತು ಬೇರೆ ರ್ಯಾಪಿಡೋನೇ ಬೇಡ ಅಂತ ಹೇಳ್ಬಿಟ್ಟು ಆಫ್ ಮಾಡಿಬಿಟ್ಟು ಇವಾಗ ಪೋಟ್ರ್ ಆನ್ ಮಾಡಿದೆ. ಹಂಗೆಲ್ಲ ಬಿತ್ತು ಆ್ಯಸೆಪ್ಟ್ ಮಾಡೋಣ ಅಂತ ಇದ್ದೆ. ಬೇರೆ ನಮ್ಮ 20 ಸೆಕೆಂಡ್ಸ್ ಹೋಲ್ಡಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಆ್ಯಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ವೆಯ್ಟ್ ಮಾಡಿ ಯಾವುದೋ ಒಂದು ಆರ್ಡ್ರು ಇಲ್ಲೇ ಹತ್ರ ಬಿದ್ದೈತೆ ಅಂತ ಹೇಳ್ಬಿಟ್ಟು ಅದನ್ನ ತೊಗೊಂಡು ಇವಾಗ ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಹೊಟ್ಟೆ ಕಡಮಡ ಅಂತೈತೆ. ಬೆಳಗ್ಗೆ ಬರ್ಬೇಕಾದ್ರೆ ಏನೂ ತಿಂದಿಲ್ಲ, ತಿನ್ಬೇಕು ಫಸ್ಟು. ಸೊ ಯಾರು ಕೊಟ್ಬಿಟ್ಟು BTM ಹೋಗ್ಬೇಕಾದ್ರೆ ತಿನ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ. ನಾರ್ಮಲ್ ಡೇ ಇನ್ ಬೆಂಗಳೂರು. ಆಟೋ ಮತ್ತು ಗಾಡಿಯವರು ಫುಲ್ ಫೈಟ್. ಮಸ್ತಾಗಿತ್ತು ಹೆಸರು, ಇವಾಗೆಲ್ಲ ಹಾಳು ಮಾಡ್ಕೊತವ್ರೆ. ಬಟ್ ಇವಾಗ ಆಟೋದ ಒಂದೇ ತಪ್ಪಿರಲಿ, ಬೈಕ್ ಒಂದೇ ತಪ್ಪಿರಲಿ. ಎಲ್ಲಿ ಕಂಟಿನ್ಯೂ ಆಯಿತು ಜಗಳ? ಏನು ದಿಢೀರ್ ಅಂತ ಕಿರಿಸ್ತವ್ರು ಅಂತ ನೋಡ್ತಾ ಇದ್ದೀನಿ. ಯೋ ಅಂತವ್ರೆ. ನಿಮಗೆ ಏನನ್ಸುತ್ತೆ ಹೇಳಿ ಈ ವಿಷಯದಲ್ಲಿ? ಇವಾಗ ಆಟೋದವರು ಕೆಲವ್ರು ಮಾಡೋ ತಪ್ಪಿಗಿಂತ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತದೆ. ಯಾಕಂದ್ರೆ ನನಗೂ ಆ ಫೀಲ್ ಆಗಿದೆ. ನಾವು ತಪ್ಪು ಮಾಡ್ದಿರೇ ನಮಗೆ ಒಂದು ಮಾತಂದರೆ ಆ ಬೇಜಾರು ಹೆಂಗಿರುತ್ತೆ ಗೊತ್ತಾ? ನಿಮ್ಗೇನು ಅನಿಸುತ್ತೆ ಹೇಳಿ ನೋಡೋಣ. ನಿಮಗೆ ಕಸ್ಟಮರ್ ಕೊಡಬೇಕಾಗಿರೋದು 91 ರೂಪೀಸ್, ಬಟ್ ಹಿ ಗೇವ್ ಅಸ್ 110 ರೂಪೀಸ್. 90 ರೂಪಾಯಿ ಇದ್ದಿದ್ದು ಆರ್ಡ್ರು, ಅದಕ್ಕೆ 12 ರೂಪಾಯಿ ಕಿತ್ಕೊಂಡವನೇ. ನಾನು ಬರಬೇಕಾಗಿರೋದು 88 ರೂಪಾಯಿ. ನಾವಿವಾಗ ಎಲ್ಲಿದ್ದೀವಿ ಅಂತ ಇದ್ದರೆ ಉತ್ತರಳ್ಳಿ ಹತ್ರ ಇದ್ದೀವಿ, ನಮ್ಮ ಸೈದು ಮನೆ ಹತ್ರನೇ. ಅವ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ಅದರಿಂದ ಮತ್ತೆ ಹಂಗೆ ಒಂದು ಅವ್ನು ಪ್ರಾಬ್ಲಮ್ ಆಗೋ ಮುಂಚೆ ಹಂಗೆ ಆರಾಮಾಗಿ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವು ಹೆಂಗಿದ್ರೆ ಹಂಗೆ BTM ಹೋಗ್ಬೇಕಲ್ಲ, ಹಂಗೆ ಅಂತೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ. ಇವಾಗ ಆರ್ಡ್ರ್ ತೊಗೊಂಡು ಹೋಗ್ತೀನಿ ಇಲ್ಲ ಖಾಲಿ ಹೋಗ್ತೀನಿ, ನನಗಂತೂ ಐಡಿಯಾ ಇಲ್ಲ. ಅದ್ರ ಮೇಲೆ ಆಮೇಲೆ ಡಿಪೆಂಡು. ಇಲ್ಲಿಂದ ನಮ್ಮ ಲೊಕೇಶನ್ಗೆ ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ, ನಮ್ಮ ಕರೆಕ್ಟೇ ನಾನು ಮನೆಗೆ ಹಾಕ್ತೀನಿ 6-7 ಕಿಲೋಮೀಟರ್ಸ್. ಸೊ 6 ಕಿಲೋಮೀಟರ್ಸ್ ಅಂತ ನಿಂತ್ಕೊಳ್ಳೋಣ, ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ. ನಮ್ಮ ಮನೆಗೆ ಅಲ್ಲಿಗೆ ಅಂತಂದರೆ ಆಗುತ್ತೆ ಆರಾಮಾಗಿ. ಸೊ ಹಿಂಗೆ ಆರಾಮಾಗಿ ಹೋಗ್ತಾ ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಮ್ಮ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತಂದರೆ ಒಂದು 25% ಆಗಿರುತ್ತೆ ಅಷ್ಟೇ. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೆಲ್ಮೆಟ್ ಯಾಕೆ ಹಾಕಿಲ್ಲ? ನಂಬರ್ ತೋರಿಸು, ಗಾಡಿ ನಂಬರ್ ತೋರಿಸು. ಗಾಡಿ ನಿಂಗೆ ಕೆರಡೆ ಆಗಿಟ್ಟಿದೀಯಾ? ಸೈಡ್ಗೆ ಗಾಡಿ ನಂಬರ್ ತೋರಿಸು. ಕೇಸ್ ರಿಜಿಸ್ಟರ್ ಆಗುತ್ತೆ ನೋಡಿ ನಿನ್ನ ಮೇಲೆ. ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಯೂಟ್ಯೂಬ್ಗಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ. ಮತ್ತು ಹೆಲ್ಮೆಟ್ ಹಾಕು. ಯಾಕೆ ಹೆಲ್ಮೆಟ್ ಹಾಕ್ತಾಯಿಲ್ಲ? ಹೆಲ್ಮೆಟ್ ಹಾಕು. ಟೀಗೆ ಎಲ್ಲ ಬೇಡ. 100 ರೂಪಾಯಿ ಕೊಡು. 100 ರೂಪಾಯಿ ಕೊಡು. ನೋ ಈ ವಿಡಿಯೋ ವ್ಯಾಲ್ಯೂ ಎಲ್ಲ ಚಾಕ್ಲೇಟು ಟೀ ಎಲ್ಲ ಆಗೋದೇ ಇಲ್ಲ. 100 ರೂಪಾಯಿ 200 ರೂಪಾಯಿ 50 ರೂಪಾಯಿ ಕೊಡೋಕ್ಕಾಗಲ್ಲ.
ಓಲಿ 20 ರೂಪಾಯಿ ಕೊಡು. ಬೆಂಗಳೂರಲ್ಲಿ ಫ್ರೂಟ್ ಮಿಕ್ಸ್ ಲಸ್ಸಿ. ಐ ಆಮ್ ಗೋಯಿಂಗ್ ಟು ಡ್ರಿಂಕ್ ದ ಫ್ರೂಟ್ ಮಿಕ್ಸಾ. ಒಂದು ಕೊಡಿ, ಅವ್ನು ಬೇರೆ ತೊಗೊತಾನೆ. ಇಷ್ಟೇನಿದೆಯಾ ಅದೆಲ್ಲ ಇದೆ, ಯಾವ್ದು ಬೇಕು ತಗೋ. ಇದು ಅಪ್ಪ ಕುಡಿದ್ಬಿಡು, ಕೊಡು. ಕುಡಿಯಲೇ, ಕುಡಿ, ನಾನು ಹೆಲ್ಮೆಟ್ ತೆಗಿಬೇಕು. ಕುಡಿ. ರೋಸ್ ಮಿಲ್ಕ್ ಇದೆಯಾ? ಕೊಡಿ. ಚೆನ್ನಾಗಿದೆಯಾ? ಊರ ಸೈಡ್ ಕಲರ್ ಪಿಂಕೇ ಇರೋದು. ಬಂದರೆ ಕುಡೀರಿ. ಎಲ್ಲಿ ಅಂತ ಅಂದರೆ ಸಾಗರ್ ಬೈಕ್ ಪಾಯಿಂಟ್, ಶ್ರೀನಿವಾಸ್ ಥಿಯೇಟ್ರ್ ಹತ್ರ, ಚಿಕ್ಕಗೌಡನ ಪಾಳ್ಯ. ಇಲ್ಲಿ ಕೊಟ್ಟಿರ್ತೀನಿ ನೋಡಿ, 1ನೇ ಮುಖ್ಯ ರಸ್ತೆ. ಇಲ್ಲಿ ಈ ಥರ ಇರುತ್ತೆ, ಕವಿ ಸೂಪರ್ ಕೂಲ್ ಡ್ರಿಂಕ್ಸ್ ಅಂತ. ಕುಡೀರಿ, ಮರೀದಿರ ಕುಡೀರಿ, ಚೆನ್ನಾಗಿರುತ್ತೆ. ಬಿಲ್ಡಿಂಗಲ್ಲಿ ಸ್ಕೂಲ್ ಮಾಡೋರು, ಸ್ಟೆಲ್ಲಾ ಮೇರಿ ಸ್ಕೂಲ್ ಅಂತ. ಏನು ಅಷ್ಟು ಆರ್ಡ್ರಾಗಿ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳೋಕ್ಕಾಗಲ್ಲ. ನಿನ್ನೆ ಚೆನ್ನಾಗಿ ಬಿತ್ತು, ಬಟ್ ಇವತ್ತು ಚೆನ್ನಾಗಿ ಬಿದ್ದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಆಯಿತು ಅಂತ ನನಗಂತೂ ಐಡಿಯಾ ಇಲ್ಲ. ಬೆಳಗ್ಗೆ ಎದ್ದಾಗಿಂದ ಒಂಥರ ಮೂಡಿ ಹಾಗೆ ಇದೆ. ಯಾಕೆ ಅಂತಂದರೆ ಐ ಡೋಂಟ್ ನೋ. ಸೊ ಅದರಿಂದ ಇವತ್ತು ಅರ್ನಿಂಗ್ಸು ಅಷ್ಟಾಗಿ ಏನು ಹೋಗ್ತಾಯಿಲ್ಲ. ಅಮ್ಮಮ್ಮ ಅಂದರು 500 ರೂಪಾಯೂ ದಾಟಿಲ್ಲ ಇನ್ನು. ಸೊ ನಾನು 2 ಅವರ್ ಸುಮ್ಮನೆ ಹಾಗೆ ಟೈಮ್ ಕಾಲ ಕಳ್ಕೊಂಡೇ ಇದ್ದೀನಿ ಇಲ್ಲೇ. ಸೊ ಇವಾಗ ಸ್ವಲ್ಪ ತಾನು ಮಾಡ್ತೀನಿ. ಎಷ್ಟು ಗಂಟೆವರೆಗೂ? 3:30-4 ಗಂಟೆವರೆಗೂ ನೋಡ್ತೀನಿ. ಆರ್ಡ್ರ್ ಚೆನ್ನಾಗಿ ಬಿದ್ದರೆ, ಅದು ಮುಖ್ಯವಾಗಿ ಪೋಟ್ರಲ್ಲಿ. ರ್ಯಾಪಿಡೋದಲ್ಲಿ ಇನ್ನು ಈ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಸೊ ನನ್ನ ಟೈಮಿಂಗ್ ಏನಿದ್ರು ಬೆಳಗ್ಗೆಯಿಂದ ಒಂದು 10 ಗಂಟೆವರೆಗೂ ಅಷ್ಟೇ. ಸೊ ಅದಾದಮೇಲೆ ನಾನು ಪೋಟ್ರೇ ಮಾಡ್ಕೊಂಡಿರೋದು. ಯಾಕೆಂತಂದರೆ ಅದರಲ್ಲೇ ಒಂದು ಒಳ್ಳೆ ಅರ್ನಿಂಗ್ಸ್ ಕೊಡ್ತಾಯಿದ್ದಾರೆ. ಪೋಟ್ರಿಗೆ ಹೋಗ್ತೀನಿ. ಪೋಟ್ರ್ನಲ್ಲಿ ಇವಾಗ ಏನು ಆರ್ಡ್ರ್ ಜಾಸ್ತಿ ಕೊಡ್ತಾನೇ ಇಲ್ಲ. ಸೊ ಅದರಿಂದ ಸರಿ ಆಯಿತು, ಸ್ವಲ್ಪ ಹೊತ್ತು ನೋಡೋಣ. ಆರ್ಡ್ರ್ ಕೊಟ್ಟಿಲ್ಲ ಅಂದರೆ ಆಮೇಲೆ ಹೋಗೋಣ ಅಂತ ನೋಡೋಣ. ಟ್ರಾಫಿಕ್ ಆಗಿಬಿಟ್ಟೈತೆ. ಯಾಕೆ ಹೇಳಿ, ಇಲ್ಲಿ ಫುಲ್ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ಸೊ ಆ ಕಾರಣದಿಂದ ಈ ಕಡೆ ಹೋಗೋದಕ್ಕೂ ದಾರಿ ಇಲ್ಲ ಅಲ್ಲಿ. ನಾನು ಈ ಕಡೆ ರಂಕ ಕಾಲನಿ ಸೈಡ್ ಹೋಗಬೇಕಿತ್ತು. ಸೊ ಆ ಕಡೆ ಹೋಗೋಣ ಅಂತ ನೋಡಿದ್ರೆ ಇಲ್ಲಿ ರೋಡೇ ಕ್ಲೋಸು. ಸೊ ಇವತ್ತಿನ ಈಗ ಸರಿ ಅಣ್ಣ, ಬರ್ತೀನಿ, ಬಾಯ್. ಅದು ಯಾವ ಥರ ಗೊತ್ತಾ, ಫುಡ್ಡು ಆರ್ಡ್ರ್ ಮಾಡಿದ್ರೆ ಪ್ಯಾಕ್ ಮಾಡಿ ಕೊಡ್ತಾರಲ್ಲ, ಸಿಗುತ್ತಾ? ಅಣ್ಣ ಬರ್ತೀನಿ, ಬಾಯ್. ಹಾಂ. ಸೊ ಇವಾಗ ಆರ್ಡ್ರ್ ಇಲ್ಲೊಂದು ಕೊಟ್ಟಾಯಿತು. ಆರ್.ಟಿ. ನಗರ್ಗೆ ಬಿದ್ದೈತೆ. ಸೊ 223 ರೂಪಾಯಿ ತೋರಿಸ್. ಆರ್.ಟಿ. ನಗರದ್ದು ಲೊಕೇಶನ್ ನೋಡಿದೆ, ತುಂಬ ದೂರ ಅಂತ ಏನಿಲ್ಲ, 16-17 ಕಿಲೋಮೀಟ್ರ್ ಐತೆ. ಬಟ್ ಹೋಗೋದಕ್ಕೇ 1.5 ಅವರ್ ತೋರಿಸ್ತು. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜ್ ಟ್ರಾಫಿಕ್ ಇರಬೇಡ. ಸೊ ಅದರಿಂದ ನಾನು ಒಂದೇ ಒಂದು ಸಲ ಸೆಂಟ್ರಿಗೆ ಹೋಗಿ ಸಿಗಾಕೊಂಡಾಗ ನನಗೆ ಇನ್ನೊಂದು ಸಲ ಆ ಕಡೆಗೆ ಹೋಗಲೇಬಾರ್ದು ಅಂತ ಅನಿಸ್ಬಿಡ್ತು. ಸೊ ಅದರಿಂದ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತು 7 ಗಂಟೆಗೆ ಓಲಾ ಸ್ಟಾರ್ಟ್ ಮಾಡ್ಕೊತೀನಿ. ಆವಾಗ ಬ್ಲಾಗ್ ಇರೋದಿಲ್ಲ. ಸೊ ಈ ಅಡುಗೆ ಮುಗಿಸ್ಕೊತೀನಿ. ಮತ್ತು ಓವರಾಲ್ ಇನ್ಕಮ್ ಎಷ್ಟು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಸಂಜೆ ಹೇಳ್ತೀನಿ. ಅಂದರೆ ರೈಡ್ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಪರವಾಗಿಲ್ಲ, ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ನಾನು ಟೆಂಪ್ರರಿಯಾಗಿ ಇಂಟರ್ವ್ಯೂ ಕೊಟ್ಕೊತೀನಿ. ಆರ್ಟಿನಲ್ಲಿ ಇನ್ಕಮ್ ಎಷ್ಟು ಆಗಿದೆ ಅಂತಂದರೆ ಜಸ್ಟ್ 30% ಅಷ್ಟೇ. ಹೋಗ್ತಾಯಿದೆ 30% ಅಂತ ಹೇಳೋದಕ್ಕೂ 50% ಕೂಡ ಮಾಡಿಲ್ಲ ಅಂತಂದರೆ ಬೇಜಾರಾಗುತ್ತಾಗಲ್ವ. ಬಿಡಿ, ಇವತ್ತು ನನ್ನ ಸ್ಟಾರ್ಟಿಂಗೇ ಚೆನ್ನಾಗಿಲ್ಲ. ಸೊ ಅದರಿಂದ ಇವತ್ತು ಬಿಟ್ಬಿಡೋಣ. ನಾಳೆಯಿಂದ ಮತ್ತೆ ನಾಳೆ ಶುರು ಮಾಡೋಣ. ಬೆಳಗ್ಗೆ ಹೊತ್ತು ಖಾಲಿ ಇರುತ್ತೆ ಟ್ರಾಫಿಕ್ಕು, ಬಟ್ ಅಮೌಂಟ್ ಸ್ವಲ್ಪ ಕಮ್ಮಿ ಕೊಡ್ತಾನೆ. ಅದನ್ನ ಹೇಗಾದ್ರೆ ಮ್ಯಾನೇಜ್ ಮಾಡಿ ನಾಳೆ ಕಮ್ಬ್ಯಾಕ್ ಕೊಡಬೇಕು. ವಿ ಹ್ಯಾವ್ ಟು ಬಿ ಓವರ್ಕಮ್ ಫ್ರಮ್ ಇಟ್. ನಾಳೆ ಮಾಡೋಣ. ಆ್ಯಂಡ್ ಇವತ್ತೊಂದು 50% ಅಲ್ಲ ಅಂತಂದ್ರೆ ಒಂದು 70% ಆದರೂ ಮಾಡಿಬಿಟ್ರೆ ಇವತ್ತು ಸಮಾಧಾನ.